ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮುತ್ತು. ಅಂತೂ ನಾವು ನೋಡ್ಬೇಕಂತ ಪ್ಲೇಸ್ಗೆ ಬಂದು ಮುಟ್ಟಿದ್ವಿ. ನೋಡ್ರಿ ನೀವು ಹೆಂಗೈತೆ ಅನ್ನೋದ. ಎಲ್ಲ ಗ್ರೂಪ್ ಒಳಗೆ ಚಲ್ಡ್ರಿ ಇರ್ತಲ್ರಿ, ನಮ್ಮ ಗ್ರೂಪ್ನಾಗ ಅದರ ನೋಡ್ರಿ ಇವ್ರ. No, I am not like a child, but I am looks like a child. ಫಾಲ್ಸ್ ನೋಡಿ ಆಗಿರೋ ಎಕ್ಸೈಟ್ಮೆಂಟಿಗೆ ಏನು ಮಾಡ್ಬೇಕಂತ ಗೊತ್ತಾಗತ್ತಿದ್ದಿಲ್ಲ. ಸೊ ಭಾಳ ಖುಷಿ ಆಗ್ಬಿಟ್ಟಿತ್ತು ನಂಗೆ. ಸೊ ಅದಕ್ಕೆ ಹಂಗೆ ಮಾಡತ್ತೇನೆ ಅನ್ಸಾತೈತಿ. ನೀವು ನೋಡ್ರಿ. ಮನ್ಯಾಗ ಕುಂತು ಏನು ಮಾಡ್ತೀರಿ? ಬರ್ರಿ, ಎಕ್ಸ್ಪ್ಲೋರ್ ಮಾಡಿರಿ, ಫೀಲ್ ಮಾಡಿರಿ, ಎಂಜಾಯ್ ಮಾಡಿರಿ. ನೋಡ್ರಿ, ನಂಗಂತೂ ಫಾಲ್ಸ್ ನೋಡಿದ್ಬಿಟ್ಲೆ ನೆನಪಾಗಿದ್ದು ಒಂದೇ ಪೋಸ್, ಶಾರುಖ್ ಖಾನ್ ಪೋಸ್. ಸುಮ್ಮನೆ ಕೊಡೋದೈತಿ, ಫೋಟೋ ತೆಗೆಸ್ಕೊಳ್ಳೋದೈತಿ. ನೋಡ್ರಿ, ದ ಬ್ಯೂಟಿ ಆಫ್ ನೇಚರ್ ಅಂತ, ವಿಚ್ ಹೀಲ್ಸ್ ಎವ್ರಿಥಿಂಗ್. ನಾವು ಏನಾರು ಸಂಡೇ ಬಂತಂದ್ರೆ ಸಾಕು, ನಮ್ಗೆ ಹೊರಗೆ ಹೋಗ್ಬೇಕು ಅನ್ನಿಸ್ತೈತಿ. ಯಾಕಂದ್ರೆ ನೋಡ್ರಿ, ನೋಡಾತಿರಲ್ಲ ಇದನ್ನೆಲ್ಲ ನೋಡಿದ್ರೆ ಏನೋ ಮನ್ಸಿಗೆ ಒಂಥರ ಸಮಾಧಾನ ಇರ್ತೈತಿ. ಹಲೋ ಮೇಡಮ್, ಸಾಕು ಬಿಡ್ರಿ, ಹಂಗೆ ಮೈಕ್ ಕೊಟ್ಟನು ಮಾತಾಡಕತ್ ಬಿಟ್ರಲ್ಲ. ಇಂಥ ಮಸ್ತ್ ವ್ಯೂ ಇವು ನೋಡೋದ್ಬಿಟ್ಟು ಡಿಸ್ಕಷನ್. ಏನು ಡಿಸ್ಕಷನ್ ಅಂದ್ರೆ ನೆಕ್ಸ್ಟ್ ಎಲ್ಲಿ ಹೋಗೋನು, ಯಾವ ಪ್ಲೇಸ್ ನೋಡೋನು ಡಿಸ್ಕಷನ್. ನಾವು ಅದೇವ್ರಿ, ನಮ್ಮನ್ನ ಕರ್ಕೊಂಡು ಡಿಸ್ಕಷನ್ ಮಾಡ್ರಿ ಅಂದ್ರೆ. Truly captures a calm, beachy ambience. ಹಿಡನ್ ಫಾಲ್ಸ್ ಅಂತಂದು ಇಷ್ಟು ಜನ ಬಂದಾರ. ಬಟ್ ಇದೇನಾದರೂ ಓಪನ್ ಪ್ಲೇಸ್ ಏನಾರ ಆಗಿತ್ತಂದ್ರೆ ಫುಲ್ ತುಂಬಿಡ್ತಿತ್ತು. ಇದು ಫಾಲ್ಸ್ ಅಲ್ರಿ, ಒಂಥರ ಸ್ವರ್ಗ ಇದ್ದಂಗೆ ಐತಿ. ನಾವು ಈ ಸ್ವರ್ಗದಾಗ ಇಷ್ಟು ತನ ಕಾಲ ಕಳೆದ್ವಿ. ಇನ್ನು ನೆಕ್ಸ್ಟ್ ಏನೈತಲ್ಲ, ನೆಕ್ಸ್ಟ್ ಬರೋ ಒಂದು ದಾರಿ ಮಾಡ್ಕೊಟ್ಟು ನೆಕ್ಸ್ಟ್ ಡೆಸ್ಟಿನಿಗೆ ಪ್ರಯಾಣ ಬೆಳೆಸೋಣ್ರಿ. ಬರ್ರಿ, ಪಟ್ಪಟ್ಟಿಲಿಂದ ನಮ್ದು ಲಗೇಜ್ ಎಲ್ಲ ತೊಗೊಂಡು ವಾಪಸ್ ಹೋಗೋಣ. ವಾಪಸ್ ಹೊಂಟ್ರಿ. ಇನ್ಮೇಲೆ ಐತೆ ನೋಡ್ರಿ ಅಸಲಿ ವಿಡಿಯೋ. ಇನ್ಮೇಲೆ ಮಿಸ್ ಮಾಡ್ಲಿಂಗೆ ನೋಡ್ರಿಪ್ಪ ವಿಡಿಯೋನ. ಇನ್ನೊಂದು ಸಾರಿ ಬರೋಣ ಅಂತ ಹೇಳಿ ಈ ಫಾಲ್ಸಿಗೆ ಬಾಯ್ ಹೇಳಿ ನಮ್ಮ ಟ್ರೆಕಿಂಗ್ ಸ್ಟಾರ್ಟ್ ಮಾಡಿದ್ರು. ಇದರಿಂದ ಒಂದು ಮಸ್ತ್ ವ್ಯೂ ಅಂತ ನೋಡಿದ್ದಾತ. ವಾಪಸ್ ಊರ ಕಡೆ ಹೊಂಟ್ರು. ಈಗ ಊರಿಗೆಲ್ಲ ಇನ್ನೊಂದು ಪ್ಲೇಸ್ ಐತಿ, ಅಲ್ಲಿಗೆ ಹೋಗಿ ಆಮೇಲೆ ಊರಿಗೆ ಹೋಗೋದು ಪ್ಲಾನ್. ಬರ್ರಿ, ಟ್ರೆಕ್ಕಿಂಗ್ ನೋಡ್ರಿ ಹೆಂಗೈತಿದೆ. ಇಂಥ ಮಳೆಗಾಲ ಟೈಮ್ ನೋಡೋಗಲ್ರಿ, ಇಂಥ ನೇಚರ್ ನೋಡೋದು ಇವಾಗ ದ ಬೆಸ್ಟ್ ಟೈಮ್ ನೋಡೋಕೆ. ಆದಷ್ಟು ಎಲ್ಲರೂ ಫ್ರೀ ಮಾಡಿಕೊಂಡು ಬಂದು ನೋಡ್ಕೊಂಡು ಹೋಗೋದು ನನ್ನ ಅನಿಸಿಕೆ ಪ್ರಕಾರ ಚಲೋದಂತ. ಯಾಕಂದ್ರೆ ಲೈಫ್ ಇರೋದು ನಮ್ಗೆ ಶಾರ್ಟ್ ಟೈಮ್. ಆದಷ್ಟು ಇಂಥವೆಲ್ಲ ಎಂಜಾಯ್ ಮಾಡಿ ಹೋಗೋದು ಒಂದು ಆಪ್ಷನ್ ಇದ್ದಂಗೆ ನಮ್ಗೆ ನಮ್ಮ ಲೈಫ್ ಒಳಗೆ. If you ever feel like pairing lyrics with that vibe, I'm here. ವಿಡಿಯೋದೊಳಗೆ ಎಷ್ಟು ಮಜಾ ಕಾಣ್ತದೆಲ್ಲ ಇದೆ. ಟ್ರೆಕ್ಕಿಂಗ್ ಮಾಡೋದು ಅಷ್ಟು ಹಾರ್ಡ್ ಇರ್ತೈತಿ. ಯಾರೋ ಹೋದರೂ ಕೇರ್ಫುಲ್ ಟ್ರೆಕ್ಕಿಂಗ್ ಮಾಡ್ರಿ ಅಂತ ನಮ್ಮ ಸಜೆಷನ್. ನಾವು ಕೈ ಕೊಡೋ ಹುಡುಗ ಅಲ್ಲ, ಒಂದ್ಸಲ ಕೈ ಹಿಡಿದ್ರೆ
ಲೈಫ್ ಲಾಂಗ್ ಬಿಡಲ್ಲ. Woke up late, missed the morning glaze, but the sunlight hits in so many ways. Grabbed my shades and hit the streets, no plan, chasing vibes like seashells in the sand. Radio hums a tune I can't. ನಮ್ಗನ್ಸಿದ್ದು ಒಂದು ಏನಂದ್ರೆ ಇಷ್ಟು ದೊಡ್ಡ ಟ್ರಕ್ಕಿಂಗ್ ಇದ್ದು ಇದು ಇಷ್ಟ ಇಲ್ಲ ಅಂದ್ರೆ ಡೇಂಜರ್ ಇದ್ರು ಇಷ್ಟು ಜನ ಬರ್ತಾರಲ್ಲ, ಅದು ವ್ಯೂ, ಒಂದು ವ್ಯೂ ಸಲುವಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಬರ್ತಾರಲ್ಲ, ಇದೇ ರೀ ಜೀವನ ಅಂದರೆ ಸಾರ್ಥಕ ಜೀವನ. Today's for us, no time to lag. Feel the world just turning slow. Let the breeze tell us where to go. Every step a beat we can make. Life's a tune, sing it till we break. Concrete warm under my bare crowds moving like ಅಣ್ಣ ನಾವು ಹತ್ತೋದೊಂದು ನಗತ್ತನ್ರಿ, ಅಣ್ಣ ಇಳಿಯೋ ವಾಪಸ್ ಬರೋ ಮುಂದೆ ಐತಿ, ಇನ್ನೂ ನಾನು ನೋಡ್ಕೊಂಡು ನಿಂದಿರ್ತೀವಿ ಇಲ್ಲೇ. let's write a new story, leave the old. ಅಷ್ಟು ದೂರ ಹೋಗಿದ್ವಲ್ಲ, ಆದರೂ ಸ್ವಲ್ಪ ಕುಡಿಯಾಕ ನೀರು ಕ್ಯಾರಿ ಮಾಡಿದ್ದಿಲ್ಲ ನಾವು, ಅದೊಂದು ಮಿಸ್ಟೇಕ್ ಯಾರೋ ಮಾಡಿಬಿಡ್ರಿ. ಎಲ್ಲೇ ಒಂದು ಸ್ವಲ್ಪ ಲಾಂಗ್ ಜರ್ನಿ ಇತ್ತಂದ್ರೆ ನೀರು ಒಂದು ಸ್ವಲ್ಪ ಕ್ಯಾರಿ ಮಾಡಿರಿ, ಯಾಕಂದ್ರೆ ಬಾಡಿ ಎಲ್ಲ ಫುಲ್ ಡಿಹೈಡ್ರೇಟ್ ಆಗಿ ಒಂಥರ ಆಗತ್ತೈತೆ ನನಗೆ ಸುಸ್ತು. ಆ ಥರ ಯಾರಿಗೆ ಆಗಬಾರ್ದು ಅಂತೇಳಿ ದೂರ ಟ್ರಕ್ ಎಲ್ಲೂ ಗಿವ್ ಅಪ್ ಮಾಡಿಲ್ಲ, ಮಸ್ತ್ ಟ್ರಕ್ ಎಂಜಾಯ್ ಮಾಡ್ಕೊತ ಬಂದೇನೆ, ಬೆಸ್ಟ್ ಎಕ್ಸ್ಪೀರಿಯನ್ಸ್. Feel the world just turning slow. Let the breeze tell us where to go. ಟ್ರಕ್ಕಿಂಗ್ ಮಾಡಬೇಕಂದ್ರೆ ಬರ್ಬ ಇಲ್ಲಿ ಟ್ರಕ್ಕಿಂಗ್ ಎಲ್ಲ ಟ್ರಕ್ ಎಷ್ಟು ನೋಡಿ. ನನ್ನ ಜೊತೆ ಬಂದವರೆಲ್ಲ ಮುಂದೋಗಿದ್ರಿ, ನನಗೇನು ಅದರಿಂದ ಏನು ಬೇಜಾರಿಲ್ಲ, ಯಾಕೆಂದ್ರೆ ಇಂಥ ಬೆಸ್ಟ್ ನೇಚರ್ ಎಂಜಾಯ್ ಮಾಡ್ಕೊತ ಹೋಗೋದು, ಸಿಂಗಲಾಗಿ ಎಂಜಾಯ್ ಮಾಡ್ಕೊತ ಹೋಗಕ್ಕೆ ನಂಗೆ ಟೈಮ್ ಕೊಡಲ್ಲ, ಅದೊಂದು ಚಲೋ ಆಯ್ತು ನೋಡ್ರಿ. ಮಳೆ ಬರ್ಬೇಕಂತ ಜಾಕೆಟ್ ಹಾಕ್ಕೊಂಬಂದ್ವಿ, ಮಳಿನಿಲ್ಲ ಏನಿಲ್ಲ. ಈಗ ಜಳಕ್ಕೆ ಜಾಕೆಟು ಹೆಚ್ಚಾಗೈತಿ, ಈಗ ಹತ್ತದಕ್ಕೆ ನಾವು ಗೊಚ್ಚಿಗೆ ಔಟ್ಸೈಡ್ ಹೋಗೋರಿಗೆ ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ ಅಂತ ಹೇಳತ್ತಿಲ್ಲ, ಆದರೆ ಯೂಸ್ ಮಾಡಿರಿ. ನೀವು ತೊಗೊಂಡು ಹೋದಂಥ ಪ್ಲಾಸ್ಟಿಕ್ ಏನೈತಿಲ್ಲ ವಾಪಸ್ ಅಂದ್ರೆ ಡಸ್ಟ್ಬಿನ್ ಒಳಗೆ ಥ್ರೋ ಮಾಡ್ತಾರೆ. ಇಲ್ಲೇ ಸಿಕ್ಕಲ್ಲೇ ನೇಚರ್ ಒಳಗೆ ಹಾಕಿದ್ರೆ ವೇಸ್ಟ್ ಅಲ್ಲ, ಅದರಿಂದ ಪ್ರಾಣಿಗಳಿಗೂ ಪ್ರಾಬ್ಲಮ್ ಆಕೈತಿ, ನೇಚರ್ಗೂ ಪ್ರಾಬ್ಲಮ್. ಪ್ರಕೃತಿ ಮತ್ತು ನಿಸರ್ಗ ನಾವು ಕಾಯ್ಕೋಬೇಕಲ್ಲ, ಹಿಂಗಾಗಿ ಪ್ಲಾಸ್ಟಿಕ್ನ ಸಿಕ್ಕಲ್ಲಿ ಥ್ರೋ ಮಾಡೋದು ಬಿಟ್ಟು ಕ್ಯಾರಿ ಮಾಡಿ ವಾಪಸ್ ಡಸ್ಟ್ಬಿನ್ ಒಳಗೆ ಹಾಕ್ರಿ ಅನ್ನೋ ಒಂದು ರಿಕ್ವೆಸ್ಟ್. ಇವ್ರು ನಮ್ಗಿಂತ ಮುಂಚೆ ಬಂದ ನಮ್ಗೆ ಆಲ್ಗುಡ್ ಅಂತ ಕೇಳತ್ತಾರ. ನಾವು ಆಲ್ಗುಡ್ ಇದ್ದಿದ್ದಕ್ಕಲ್ಲ ನಿಮಗೆಲ್ಲ ಇಷ್ಟಂದ ಮಸ್ತ್ ಸ್ಟುಡಿಯೋ ತೋರ್ಸೋಕ್ಕಾಗಿದ್ದೆ ಅಲ್ಲ. ಇವ್ರಿಗೆ ಅದ್ರ ಬಗ್ಗೆ ಪ್ಲ್ಯಾನ್ ಇಲ್ಲ, ಏನೋ ಒಂದು ಸುಸ್ತಾಗಿ ಕುಂತಿರೋ ವಿಡಿಯೋ ಎಲ್ಲ ಅಂದ್ಕೊಂಡಿದ್ರು. ನನಗೆ ಯಾವ ಥರ ಬೇಕು ನೇಚರ್ ವಿಡಿಯೋ ಎಲ್ಲ ನಾನು ಕ್ಲಿಪ್ ತೊಗೊಂಬಂದಿದ್ದೆ. ನಿಜಾನು ಸುಸ್ತಾಗಿತ್ತು ರೀ, ಸುಸ್ತಾಗಿತ್ತು ಅಂದ್ರೆ ಆ ಥರ ಆಗಿದ್ದಿಲ್ಲ, ಯಾಕಂದ್ರೆ
ಅಲ್ಲಿಂದ ಏನು ನೋಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಜೇನ್ಕಲ್ ಗುಡ್ಡ. ಜೇನ್ಕಲ್ ಗುಡ್ಡ ಅದು ಮಸ್ತ್ ಪ್ಲೇಸ್ ರೀ. ಅಲ್ಲಿ ಹೋಗ್ಬೇಕು, ಎಕ್ಸ್ಪೀರಿಯನ್ಸ್ ಒಂಥರ ಏನೋ ನೇಚರ್ ಒಳಗೆ ಅದು ಏನೋ ಒಂಥರ ಮಜಾ ಐತ್ರಿ ನೇಚರ್ ಒಳಗೆ. ಅದನ್ನ ಎಂಜಾಯ್ ಮಾಡ್ಬೇಕಂದ್ರೆ ಈ ಕಡೆ ಬರಬೇಕು, ಯಲ್ಲಾಪುರ ಸೈಡ್. ನೋಡ್ರಿ ಮಸ್ತ್ ಹಂಗೈತಿ, ವ್ಯೂ ಹೆಂಗೈತಿ, ರೋಡ್ ಹೆಂಗೈತಿ, ವಾ ಇಂಥ ಮಿಸ್ ಮಾಡ್ಕೋಬಾರ್ದ್ರಿ ಅಲ್ಲಿ. ಜೇನ್ಕಲ್ ಗುಡ್ಡಕ್ಕೆ ಫಸ್ಟ್ ಟೈಮ್ ಬಂದಿದ್ದು ನಾನು. ಅದ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಗೊತ್ತಿಲ್ಲ. ನಮ್ಮಣ್ಣವ್ರು ನೋಡಿದ್ರು ಇನ್ನೂ 5 ಕಿಲೋಮೀಟ್ರ್ ಹೋಗಂದ್ರೆ ಫುಲ್ ಹೆದರ್ಸ್ಬಿಟ್ಟಿದ್ರು ನಮ್ಗೆ. ಯಾಕಂದ್ರೆ ಅಲ್ಲಿ ಟ್ರೆಕ್ಕಿಂಗ್ ಮಾಡಿದ್ವಲ್ಲ, ಇಲ್ಲೇ ಒಂದು ಸ್ವಲ್ಪ ಸುಸ್ತಾಗಿತ್ತು. ಅಲ್ಲಿಂದ ಇಲ್ಲಿ ಬಂದು ಮತ್ತು ಇಲ್ಲಿ ಟ್ರೆಕ್ಕಿಂಗ್ ಅಂದ್ರೆ ನಮಗೆ ಬೇಜಾರಾಕೈತೆ ಅಂತೇಳಿ ನಾವು ದೂರ ಇದ್ರೆ ಆಗಲ್ಲ ಬೈ ಅಂತ ಹೇಳಿದ್ದೆ. ಹಾಗಾಗಿ ಅವರು ನಮ್ಗೆ ಹೆದರ್ಸ್ಕೊಂಡು ಹೋಗಿದ್ರು. ವ್ಯೂ ನೋಡ್ರಿ ಯಾವ ಥರ ಐತಿ, ಸ್ವಲ್ಪ ಟ್ರೆಕ್ಕಿಂಗ್ ದೂರ ಇಲ್ಲ, ಈ ವ್ಯೂ ನೋಡೋಕೆ ಬರೋ ಮಸ್ತ್ ಪ್ಲೇಸ್ ಐತಿ. ಸಾಕು ಬಾಣ. ಜೇನುಕಲ್ಲು ಗುಡ್ಡ ಮುಗಿಸ್ಕೊಂಡು ಸೀದಾ ಊರಿಗೆ ಹೊಂಟಿದೆ. ಇಷ್ಟ ಇವತ್ತಿಂದ ನಮ್ಮದು ಯಲ್ಲಾಪುರ ಟ್ರಿಪ್ಪಿಂದು. ಮತ್ತು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ತೀನಲ್ಲ ಅವಾಗ ಪೂರ ಮತ್ತು ತೋರ್ಸೋಕೆ ಟ್ರೈ ಮಾಡ್ತೀನಿ. ಮತ್ತು ಬೇರೆ ಬೇರೆ ಕಡೆ ಹೋಗ್ತೀವಲ್ಲ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್, ಮತ್ತು ಸಿಗೋಣ ಮತ್ತೊಂದು ವಿಡಿಯೋ. ಇದು ನಾವು ಟ್ರಾವೆಲ್ ಮಾಡಿದ ರೂಟ್ ಹುಬ್ಬಳ್ಳಿ ಟು ಕಲ್ಗಟ್ಟಿಗೆ, ಕಲ್ಗಟ್ಟಿಯಿಂದ ಯಲ್ಲಾಪುರದಿಂದ ಹೋಗಿದ್ರು ಸೀದಾ ಸ್ಟ್ರೇಟ್ಗೆ.